ಗೆಳೆಯರೆ ಪ್ಲೀಸ್ ದಯಮಾಡಿ ಈ ವಿಡಿಯೋ ನೋಡಿ. ನನಗೆ ಬಂದಿರೋ ಜ್ವರ ಜಗತ್ತಲ್ಲಿ ಇದು ಹೊಸ ವೈರಸ್ ಆಗಿದೆ. ಬಿಕಾಸ್ ಡಾಕ್ಟ್ರು ಹೇಳಿರೋ ಪ್ರಕಾರ ನಾನು ಬದುಕೋದು 1 ತಿಂಗಳಂತೆ. ನಾನು ತೋರಿದೋದು ಹಾಸ್ಪಿಟ್ಲೇ ಇಲ್ಲ. ಈ ಜ್ವರ ಈ ವೈರಸ್ ನನಗೆ ಹೇಗೆ ಬರ್ತು, ಈ ಜ್ವರ ಹೇಗೆ ಬರ್ತು ಅಂತ ನಾನು ಹೇಳ್ತೀನಿ. ನಾನು ಬೆಳಿಗ್ಗೆ ನನಗೆ ತುಂಬ ವಿಪರೀತ ಚಳಿ ಇದೆ ಮತ್ತು ಜ್ವರ ಹೋಗ್ತಾನೆ ಇಲ್ಲ. ಸತತವಾಗಿ ನಾನು 1 ತಿಂಗಳಿಂದ ನಾನು ಸಫರ್ ಮಾಡ್ತಾ ಇದ್ದೀನಿ. ಏನಾಯ್ತು, ಬೆಳಗ್ಗೆ ನಾನು ತೋಟಕ್ಕೆ ಹೋಗೋಣ ಅಂತಿದ್ದೆ. ಲೈಕ್ ನಾನು ಎದ್ದೇವು 4 ಗಂಟೆ ತೋಟಕ್ಕೆ ಹೋದಕ್ಕೆ ನಾನು ಏನಾಯಿತು, ಮಾಮೂಲಿ 4 ಗಂಟೆ ಇತ್ತು. 4 ಗಂಟೆ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಆ ಲೇಡಿ ಇದ್ದಾರೆ ಅಂತ. ನಾನು ಮೊದಲನೇ ಬಾರಿಗೆ ಅವ್ರ ದೃಷ್ಟಿಗೆ ನಾನು ಒಳಗಾದೆ. ಆ ದೃಷ್ಟಿಗೆ ಒಳಗಾದ ನಂತರ ನನಗೆ ಜ್ವರನೇ ಬಿಡ್ತಾಯಿಲ್ಲ. ನಾನು ಬ್ಲಡ್ ಟೆಸ್ಟ್ ಮಾಡಿಸಿದೆ, ಅಲ್ಲ CT ಸ್ಕ್ಯಾನ್ ಮಾಡಿಸಿದ್ರೆ ಡಾಕ್ಟ್ರ್ ಹೇಳಪ್ಪ ಇದು ವೈರಸ್ಗೆ ಜ್ವರಕ್ಕೆ ನಮ್ಮ ಹತ್ರ ಕಾಯಿಲೆನಪ್ಪ ಮೆಡಿಸಿನೇ ಇಲ್ಲ, ಹಬ್ಬಪ್ಪ ನೀವು ಬದುಕರು 1 ತಿಂಗಳು ಬದುಕ್ಬೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಈ ಜ್ವರಕ್ಕೆ ಯಾರು ತುತ್ತಾಗಬೇಡಿ. ಈ ಜ್ವರ ಹೇಗೆ ಬರುತ್ತೆ ಅಂದರೆ ಒಂದು ಲೇಡಿ ದೃಷ್ಟಿಯಿಂದ ಬಂದಿದೆ ನನಗೆ. ಆ ಲೇಡಿ ಯಾರೋ ದೃಷ್ಟಿ ಹೇಗೆ ಬೀಳ್ತು ಅಂತ ಹೇಳ್ತೀನಿ ನೋಡಿ. ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ಈ ಲೇಡಿನ.